ನಾಗರಬಾವಿ ಸರ್ವೆ ನಂಬರ್ 21ರಲ್ಲಿ ರಾಜಕೌಲೆ. ಇಲ್ಲಿ ಹಿಂದೆ ಇರುವಂತ ಫೋರ್ಟಿಸ್ ಹಾಸ್ಪಿಟಲ್ ರಾಜಕೌಲೆನ ಮುಚ್ಚಿ ಸ್ಲ್ಯಾಬ್ಗಳನ್ನ ಹಾಕೊಂಡು ನೀರು ಹರಿಯಕ್ಕೆ ಆಗದೆ ಇರೋಂಥ ಜಾಗಗಳಲ್ಲಿ ರಾಜಕೌಲೆನ ಮಾಡಿದ್ದಾರೆ. ಮಳೆ ನೀರು ಏನಾರ ಹರ್ಕೊ ಬಂದ್ರೆ ಇವತ್ತು ಹಾಸ್ಪಿಟ್ಲಿಗೆ ಬಂದಂತ ಜನರು ಸಿಬ್ಬಂದಿಗಳು ಎಲ್ಲ ಕುತ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಕಾನೂನು ಬಾಹಿರವಾಗಿ ರಾಜಕಾಲುವೆ ನಿರ್ಮಾಣ ಮಾಡುತ್ತಿದ್ದಾರೆ. ಈಗಾಗಲೇ ಕೋರ್ಟ್ ರಾಜಕಾಲುವೆಗಳ ಬಗ್ಗೆ ನಿರ್ದೇಶನ ಪಾಲಿಸದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ತರಾಟೆಗೆ ತೆಗೆದುಕೊಂಡಿತ್ತು. ಜೊತೆಗೆ ಅನವಶ್ಯಕವಾಗಿ ಹಾಗೂ ಕಾನೂನು ಬಾಹಿರ ರಾಜಕಾಲುವೆಗಳಿಗೂ ಬ್ರೇಕ್ ಹಾಕುವಂತೆ ವಾರ್ನ್ ಮಾಡಿತ್ತು. ಆದರೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಕಾನೂನು ಬಾಹಿರವಾಗಿ ರಾಜಕಾಲುವೆಗಳು ನಿರ್ಮಾಣ ಮುಂದುವರೆದಿದೆ. ಕಾನೂನು ಬಾಹಿರವಾಗಿ ರಾಜಕಾಲುವೆ ನಿರ್ಮಾಣ, ಯಾವುದೇ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳ ನಿರ್ಲಕ್ಷ್ಯ. ಈ ರಾಜಕಾಲುವೆನ ಮುಚ್ಚಿ ಏನ್ ಫೋರ್ಟಿಸ್ ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ, ರಾಜಕಾಲುವೆನ ತೆರವು ಮಾಡಿಸಬೇಕು. ನೋಡಿದ್ರಲ್ಲ ಈ ಜಾಗವನ್ನ, ನಾಗರಬಾವಿಯ ನಮ್ಮೂರು ತಿಂಡಿ ಹೋಟೆಲ್ ಬಳಿ ಇರುವ ಫೋರ್ಟಿಸ್ ಆಸ್ಪತ್ರೆ ಮುಂಭಾಗ. ಇಲ್ಲಿ ಕಾನೂನು ಬಾಹಿರವಾಗಿ ರಾಜಕಾಲುವೆ ನಿರ್ಮಾಣ ಮಾಡ್ತಿದ್ದಾರೆ. ಆದ್ರೂ ಅಧಿಕಾರಿಗಳು ಕ್ಯಾರೆ ಎನ್ನದೆ ನಿರ್ಲಕ್ಷ್ಯತನ ತೋರಿದ್ದಾರೆ. ಇಷ್ಟೇ ಅಲ್ಲ, ಇದೇ ಸ್ಥಳದಲ್ಲಿ ಫೋರ್ಟಿಸ್ ಆಸ್ಪತ್ರೆ ಕೂಡ ಇದೆ. ಇದರಿಂದ ಆಸ್ಪತ್ರೆಗೆ ಬರುವ ರೋಗಿಗಳಿಗೂ ನಾನಾ ತೊಂದರೆಗಳು ಉಂಟಾಗುತ್ತಿವೆ. ಇನ್ನು ಆಸ್ಪತ್ರೆ ಬಳಿಯೇ ರಾಜಕಾಲುವೆ ನಿರ್ಮಾಣ ಮಾಡ್ತಿದ್ದು ಅಲ್ಲಿ ಸ್ವಚ್ಛತೆ ಅನ್ನೋದೇ ಮರೆಯಾಗಿ ಬಿಟ್ಟಿದೆ. ಆಸ್ಪತ್ರೆ ಬಳಿಯೇ ಕಸದ ರಾಶಿ ಇದೆ. ಇದರಿಂದ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೂ ಮತ್ತಷ್ಟು ಸಮಸ್ಯೆ ಉಂಟಾಗಿದ್ದು, ಈ ಕಸದ ರಾಶಿಯಿಂದ ಅಲ್ಲಿ ಸೊಳ್ಳೆಗಳ ಕಾಟವೂ ಜಾಸ್ತಿ ಆಗಿದೆ. ಇನ್ನು ಮಳೆ ಬಂದ್ರೆ ಅಂತೂ ಅಲ್ಲಿನ ಸ್ಥಿತಿ ಇನ್ನೂ ದಾರುಣವಾಗಿರುತ್ತೆ. ಆಸ್ಪತ್ರೆ ಬಳಿ ಸ್ವಚ್ಛತೆ ಇಲ್ಲ, ರೋಗಿಗಳ ಪರದಾಟ. ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸ್ಥಳೀಯರ ಒತ್ತಾಯ. ಈ ರಾಜಕಾಲುವೆನ ತೆರವು ಮಾಡಿ ನೀರು ಸರಾಗವಾಗಿ ಹರಿಯುವಂತ ಕೆಲಸನ ಮಾಡಬೇಕು ಅಂದ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ. ಇಷ್ಟೆಲ್ಲ ನಡೀತಾ ಇದ್ರೂ ಅಧಿಕಾರಿಗಳು ಮತ್ತು ಫೋರ್ಟಿಸ್ ಆಸ್ಪತ್ರೆಯ ಆಡಳಿತ ಮಂಡಳಿ ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಜನಸಾಮಾನ್ಯರಿಗೆ ಹಾಗೂ ಆಸ್ಪತ್ರೆಗೆ ಬರುವ ಜನರಿಗೆ ಇದರಿಂದ ತೊಂದರೆ ಉಂಟಾಗಿದೆ. ಮಳೆ ಬಂದಾಗ ರಾಜಕಾಲುವೆಯಿಂದ ನೀರು ರಸ್ತೆಗೆ ಹರಿದು ಬರುತ್ತದೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಈಗ ಏನಾಗಿದೆ ಇಲ್ಲಿ ವಿಚಾರ ಅಂದ್ರೆ, ಇದು ಬಂದು ನಾಗರಬಾವಿ ಸರ್ವೆ ನಂಬರ್ 21ರಲ್ಲಿ ರಾಜಕೌಲೆ ಇದೇನಿದೆ, ರಾಜಕೌಲೆ ಇದು ನಡೀತಿದೆ. ಇಲ್ಲಿ ಹಿಂದೆ ಇರುವಂಥ ಫೋರ್ಟಿಸ್ ಹಾಸ್ಪಿಟಲ್ ರಾಜಕೌಲೆನ ಮುಚ್ಚಿ ಸ್ಲ್ಯಾಬ್ಗಳನ್ನ ಹಾಕೊಂಡು ನೀರು ಹರಿಯೋಕ್ಕೆ ಆಗದೆ ಇರೋಂಥ ಜಾಗಗಳಲ್ಲಿ ರಾಜಕೌಲೆನ ಮಾಡಿದ್ದಾರೆ. ಇಲ್ಲಿನ ಅಧಿಕಾರಿಗಳಾದಂಥ ಜಾಯಿಂಟ್ ಕಮಿಷನರು, AWಗಳು ಏನು ಮಾಡ್ತಿದ್ದಾರೆ, ಇವತ್ತೇನಾನ ನೀರು ಮಳೆ ಭಾರಿ ಪ್ರಮಾಣದಲ್ಲಿ ಜೋರಾಗಿ ಮಳೆ ನೀರು ಏನಾನ ಹರ್ಕೊ ಬಂದರೆ ಇವತ್ತು ಹಾಸ್ಪಿಟ್ಲಿಗೆ ಬಂದಂಥ ಜನರು ಸಿಬ್ಬಂದಿಗಳು ಎಲ್ಲ ಕೊಚ್ಕೊಂಡಿದ್ದಾರೆ. ಇಲ್ಲಿನ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಕೂಡಲೇ ಇವ್ರ ಮೇಲೇನಾದ ಕಾನೂನು ಕ್ರಮನ ಜರುಗಿಸಬೇಕು. ಇನ್ನು ಈ ಕಾನೂನು ಬಾಹಿರ ರಾಜಕಾಲುವೆ ನಿರ್ಮಾಣದ ಬಗ್ಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು, ಕೂಡಲೇ ಅಧಿಕಾರಿಗಳು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಇದೇ ರೀತಿ ಸಾರ್ವಜನಿಕರಿಗೆ ತೊಂದರೆಯಾದರೆ ಹೋರಾಟದ ಮೂಲಕ BBMPಗೆ ಮುತ್ತಿಗೆ ಹಾಕೋ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನಾದ್ರೂ ಅಧಿಕಾರಿಗಳು ಈ ಸಮಸ್ಯೆಯನ್ನ ಬಗೆಹರಿಸುತ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.